ರಾಜ್ಯಾದ್ಯಂತ ಬಡ ಕುಟುಂಬಗಳ ನಿದ್ದೆಗೆಡಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಿಡಿದೆದ್ದ ರಾಜ್ಯ ಸರ್ಕಾರ. ಹೌದು ವೀಕ್ಷಕರೇ, ಬಡ ಕುಟುಂಬಗಳ ಮೇಲೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಗೂಂಡಾವರ್ತನೆ ಶೋಷಣೆ ತೋರಿಸಿದ್ರೆ ನಾನು ಮತ್ತು ನಮ್ಮ ಸರ್ಕಾರ ಸುಮ್ಮನೆ ಕೂರೋದಿಲ್ಲ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಬ್ರೇಕ್ ಹಾಕಲು ಎಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟಿದ್ದ ಬಡ ಕುಟುಂಬ ಇಂದು ಮರಳಿಗೂಡಿದೆ. ಗೃಹ ಸಚಿವರ ಆಶಯದಂತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮನೆಗೆ ಸುಣ್ಣ ಬಣ್ಣ ಬಳಸಿ ತಳಿರು ತೋರಣವನ್ನು ಕಟ್ಟಿ ಹೊಡಕೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ನೇತೃತ್ವದಲ್ಲಿ ಅಂಗವಿಕಲರ ಮಕ್ಕಳೊಂದಿಗೆ ಬಡ ದಂಪತಿ ಮರಳಿಗೂಡಿಗೆ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮುಕ್ತಿ ದೊರಕಿದ ಹಿನ್ನೆಲೆ ಧನ್ಯವಾದ ಅರ್ಪಿಸಿದ ದಂಪತಿಗಳು. ಎಸ್ ವೀಕ್ಷಕರೇ, ಈ ಎಲ್ಲ ವಿಷಯ ತಿಳಿದ ಬಳಿಕ ಹೊಡಕೆರೆ ತಾಲೂಕಿನ ಹನುಮಂತಪುರ ಹಾಗೂ ಕುರಂಕೋಟೆ ಗ್ರಾಮಕ್ಕೆ ಭೇಟಿ ನೀಡಿದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದ ಹನುಮಂತಪುರದ ಮಂಗಳಮ್ಮ ಹಾಗೂ ಕುರಂಕೋಟೆ ರಮೇಶ್ ಸಂಬಂಧಿಕರಿಂದ ಮೈಕ್ರೋ ಫೈನಾನ್ಸ್ ಕಿರುಕುಳದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಾರ್ವಜನಿಕರ ತೇಜೋವಧೆ ಮಾಡಿದ್ದ 5 ಸ್ಟಾರ್ ಹಾಗೂ ಗ್ರಾಮೀಣ ಕೂಟ ಫೈನಾನ್ಸ್ ಕಂಪನಿಗಳ ಮೇಲೆ ಎಫ್ಐಆರ್ ದಾಖಲು. ಭೇಟಿ ಕೊಟ್ಟ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕುಮಾರ್ ಏನು ಹೇಳಿದ್ರು ಬನ್ನಿ ಕೇಳೋಣ. ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಜನರಿಗೂ ನಾನು ಹೇಳುವುದು ಏನಂತ ಹೇಳಿದ್ರೆ, ಈಗ ತಾವು ಮೈಕ್ರೋ ಫೈನಾನ್ಸ್ ಅಥವಾ ಕೈ ಸಾಲ ತಗೊಂಡ್ರೆ ಮಿನಿಮಮ್ ನಿಮಗೆ 20ರಿಂದ 24% ನಿಮಗೆ ಇಂಟ್ರೆಸ್ಟಿಗೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು, ಆ ಒಂದು ಖರ್ಚು ನಿಜವಾಗ್ಲೂ ನಿಮಗೆ ಬೇಕಾ ಅಂತ. ಸೊ ಅದು ಫಸ್ಟ್ ಸ್ಟೆಪ್. ಈಗ ಒಂದು ಖರ್ಚಿಗೆ ನಾವು ಬೇರೆ ಕಡೆ ಹೋಗಿ ಸಾಲ ತಗೋಬೇಕಾದ್ರೆ ನಿಜವಾಗ್ಲೂ ಆ ಖರ್ಚು ನಿಮಗೆ ಬೇಕಿತ್ತಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಬಿಕಾಸ್ ಈಗ ನಮ್ಮ ಸುತ್ತಮುತ್ತ ಆಗಿರುವ ಘಟನೆಗಳನ್ನು ನೋಡಿದರೆ ನಮಗೂ ತುಂಬ ನೋವಾಗ್ತಾ ಇದೆ. ಈಗ ಅವರು ಒಂದು ಕಡೆ ಕೈ ಸಾಲನೂ ತಗೊಳ್ತಾರೆ, ಮೈಕ್ರೋ ಫೈನಾನ್ಸಲ್ಲಿನೂ ಹೋಗಿ ತಗೊಳ್ತಾರೆ, ಅದಕ್ಕೆ ಇಷ್ಟು ಒಂದು ಬಡ್ಡಿ ಕಟ್ತಾರೆ, ಪ್ರಿನ್ಸಿಪಲ್ಗಿಂತ ಅದು ಬಡ್ಡಿ ಅಮೌಂಟೇ ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ಕಟ್ಟಿ ಕೂಡ ಅವರಿಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಒಂದಿಷ್ಟು ಈಗ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಅವರು ಹಾಕ್ತಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಈ ಖರ್ಚಿಗೆ ಬೇಕಾ ಅಂತ ಫಸ್ಟು ನೋಡುವುದು. ಆಮೇಲೆ ಎರಡನೇದು, ಈಗ ಏನಾಗ್ತಾಯಿದೆ, ತುಂಬ ಒಂದು ಅವ್ರದ್ದು ಮಾತ್ರ ಲೋನ್ ಇಲ್ಲದೇನೆ ಅವ್ರು ಸುತ್ತಮುತ್ತ ಮನೆಯಲ್ಲಿ ಇದ್ದಾರಲ್ವ, ಅವ್ರ ಹತ್ರನೂ ಹೋಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ನಮಗೆ ಒಂದು ಸ್ವಲ್ಪ ನೀವು ಕೂಡ ಸೈನ್ ಮಾಡಿ ಕೊಡಿ ಅಂತ. ಸೊ ತಾವುಗಳು ಕೂಡ ಒಂದು ಗ್ಯಾರಂಟಿ ಅಥವಾ ಶ್ಯೂರಿಟಿ ಸೈನ್ ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡಿ. ಈಗ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಅದನ್ನು ವಾಪಸ್ ಕಟ್ಟಬೇಕಾಗುತ್ತದೆ. ಬಿಕಾಸ್ ಅವರು ನಮಗೆ ಪರಿಚಯ ಇದ್ದಾರೆ, ನಮಗೆ ಗೊತ್ತಿರೋರು ಅಂತ ಹೇಳಿ ತಾವು ಪಕ್ಕದ ಮನೆಯವರು ಅಂತ ಎಲ್ಲ ಈಗ ದಿನ ಅವ್ರ ಮುಖ ನೋಡಬೇಕು ಅಂತ ಯೋಚನೆ ಮಾಡಿ ಸೈನ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ರೆ ನೀವು ಜವಾಬ್ದಾರಿ ಆಗ್ತೀರಾ. ಅದನ್ನು ನಿಮ್ಮೆಲ್ಲರಿಗೂ ತಿಳುವಳಿಕೆ ಇರಲಿ. ಅವ್ರು ಹೇಳ್ಬೋದು ನಾವೇ ಎಲ್ಲ ತೀರಿಸ್ತೀವಿ ಅಂತ, ಬಟ್ ಒಂದು ಸತಿ ತಾವು ನಿಮ್ಮ ಡಾಕ್ಯುಮೆಂಟ್ಸು ಏನೋ ಒಂದು ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ದು ಫಸ್ಟ್ ಪೇಜು ಈ ಥರ ಎಲ್ಲ ಜೆರಾಕ್ಸ್ ಏನಾದರೂ ಕೊಟ್ಬಿಟ್ಟು ಒಂದು ಸೈನ್ ಮಾಡಿದ್ರೆ ನೀವು ಸಂಪೂರ್ಣ ಜವಾಬ್ದಾರಿ ಆಗ್ತೀರಾ. ಸೊ ಈಗ ನಾವು ಒಂದು ಕೇಸ್ ಹನುಮಂತಪುರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ, ಅವರು ಒಂದು 1.5 ಲಕ್ಷ ತಗೊಂಡಿದ್ದಾರೆ. ಅವ್ರ ಪಕ್ಕದ ಮನೆಯವರು ಒಂದು 44,000 ಮತ್ತು ಇನ್ನೊಂದು ಮನೆಯವರು 1 ಲಕ್ಷ. ಸೊ ಈಗ ಎಲ್ಲ 3 ಜನಗೂ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಸುತ್ತಮುತ್ತ ಇರೋರು ಕೂಡ ನೀವು ಯೋಚನೆ ಮಾಡಬೇಕು. ಸೊ ಈಗ ನಾವು ಲೈವ್ ಎಕ್ಸಾಂಪಲ್ಸು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಫಸ್ಟು ನಿಮಗೆ ಬೇಕಾ ಖರ್ಚು ಅಂತ ಯೋಚನೆ ಮಾಡಿ. ಆಮೇಲೆ ಊರಲ್ಲಿರೋ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ಗ್ರಾಮ ಪಂಚಾಯತಲ್ಲಿ, ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ. ನಿಮ್ಮಲ್ಲಿ ಸುಮಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವೆ, ಅದು ಮುಖಾಂತರ ನಾವು ವರ್ಷದಲ್ಲಿ ಎಷ್ಟೋ ಒಂದು ಲಕ್ಷಗಳು ನಾವು ಸಾಲ ಥರ ಕೊಡ್ತೀವಿ, ಗೌರ್ಮೆಂಟಿಂದನೇ ಕೊಡ್ತಿದ್ದಾರೆ. ಮತ್ತು ನಿಮ್ಮದು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಕೂಡ ನಿಮಗೆ ಬರ್ತಾ ಇದೆ. ಸೊ ಅದರೆಲ್ಲ ಹೇಗೆ ನಿಮ್ಮ ಮಿತಿಗೆ ಮೀರಿ ಖರ್ಚನ್ನು ಮಾಡಬಾರ್ದು. ಸೊ ಈಗ ಸ್ಕೂಲ್ಸು ಮತ್ತು
ಬಿಸಿ ಊಟದ್ದು ಅದೆಲ್ಲ ಗೌರ್ಮೆಂಟ್ ಇಸ್ ಟೇಕಿಂಗ್ ಕೇರ್. ಸೊ ಹಂಗಾಗಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮೀರಿ ತಾವು ಖರ್ಚನ್ನು ಫಸ್ಟ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಳಿಸಿದಿರಿ ಮೈಕ್ರೋ ಫೈನಾನ್ಸಲ್ಲಿ ಹೇಗೆ ಲೋನ್ ಕೊಡಬೇಕು ಅನ್ನೋದು. ಒಟ್ಟು ಮ್ಯಾಕ್ಸಿಮಮ್ ಹೈಯರ್ ಲಿಮಿಟ್ ಬಂದು 3 ಲಕ್ಷ ಇದೆ. ಆ್ಯಂಡ್ ಒಬ್ಬ ವ್ಯಕ್ತಿ 4 ಸಾರಿ ಲೋನ್ ತೊಗೋಬೋದು. 3 ಲಕ್ಷನೂ ಅಂದರೆ 4 ಸಾರಿ ಸೇರಿ 3 ಲಕ್ಷಕ್ಕಿಂತ ಹೆಚ್ಚು ಆಗಬಾರದು. ಸೊ ಇದು ಬಿಟ್ಟು ಯಾರು ಹೆಚ್ಚು ತೊಗೋಬಾರದು. ಆ್ಯಂಡ್ ಕಂಪನೀಸು ಸಹ ಈ ಆಧಾರ್ ಕಾರ್ಡ್ ಥ್ರೂ ಎಲ್ಲ ಲಿಂಕ್ ಆಗಿದ್ದಾವೆ, ಅವರು ಸಹ ಇದೆಲ್ಲ ನೋಡಿಕೊಂಡು ಮಲ್ಟಿಪಲ್ ಲೋನ್ ಮಾಡಬಾರ್ದು. ಈಗ ಸಾರ್ವಜನಿಕರು ಸಹ ಅವರಿಗೆ ಸಾಲ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಹೆಚ್ಚು ತೊಗೊಳ್ಳೋದು, ಅದಾದಮೇಲೆ ಅದು ತೀರ್ಸೋಕ್ಕೆ ಕಷ್ಟ ಬಿದ್ದೋದು ಇದೆಲ್ಲ ಆಗಬಾರ್ದು. ಅವರು ಸಹ ಇದೆಲ್ಲ ನೋಡಿಕೊಂಡು ಮಾಡಬೇಕು. ಈಗ ನಾವು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಂಡು ಬರ್ತಾ ಇರೋದು ಒಂದು ಪ್ರೈವೇಟ್ ಲೆಂಡಿಂಗ್, ಈ ಸಾರ್ವಜನಿಕರಿಂದ ಕೈ ಸಾಲ ತೊಗೊಳ್ಳೋದು. ಎರಡನೇದು ಬ್ಯಾಂಕ್ ಕರೆಸ್ಪಾಂಡರ್ಸ್ ಅಂತ BC ಅಂತ ಇರ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸು, ಅವರು ಬ್ಯಾಂಕ್ ಕರೆಸ್ಪಾಂಡೆನ್ಸಿಂದ ಡೈರೆಕ್ಟ್ಲಿ ಲೋನ್ ಕೊಡ್ತಾಯಿದ್ದಾರೆ, ಅವರು SHG ಮೂಲಕ ಕೊಡ್ತಾಯಿದ್ದಾರೆ. 3 ಈ ಮೈಕ್ರೋ ಫೈನಾನ್ಸ್ ಕಡೆ ಕೊಡ್ತಾಯಿದ್ದಾರೆ. ಈ ಎಲ್ಲ ಲೋನಿಂಗ್ ಸಿಸ್ಟಮ್ ಏನು ನಡೀತಾ ಇದೆ ಇದು ಯಾವುದಾದ್ರೂ ರೀಪೇಮೆಂಟ್ ಕೆಪಾಸಿಟಿಗಿಂತ ಹೆಚ್ಚು ತೊಗೊಂಡಿದ್ದರೆ ಈ ಥರ ಘಟನೆಗಳು ಆಗೋಕ್ಕೆ ಅವಕಾಶ ಇರುತ್ತೆ. ಬಟ್ ಆದರೂ ಸಹ ಯಾರು ಲೋನ್ ಕೊಡ್ತಾರೆ ಅವರು ಕಾನೂನು ಮೀರಿ ಈ ಥರ ಏನಾದರೂ ಕ್ರಮ ಅವಾಚ್ಯ ಶಬ್ದದಿಂದ ಬೈಯೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಈ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಪೊಲೀಸರು ಶಿಸ್ತು ಕ್ರಮ ತೊಗೊಳ್ತಾರೆ. FIR ಕ್ರಮ ತೊಗೊಳ್ತಾರೆ. ನನ್ನ ಹೆಸರು ಮಾರುತೇಶ್ ಅಂತ, ಕುರಂಕೋಟೆ ಗ್ರಾಮ. ಇಲ್ಲಿ ನಾವು 5 ಸ್ಟಾರ್ ಫೈನಾನ್ಸಲ್ಲಿ 2.5 ಲಕ್ಷ ಲೋನ್ ತಗೊಂಡಿದ್ವಿ. ಇಲ್ಲಿವರೆಗೂ 480 ಕಟ್ಟಿದ್ವಿ. ಇನ್ನೂ ಕಟ್ಟಬೇಕು ಅಂತ ನಮಗೆ ಒತ್ತಡ ಕೊಟ್ಟಿದ್ದರು. ನಾವು 2-3 ವರ್ಷ ಆಯಿತು ಊರು ಖಾಲಿ ಮಾಡಿದ್ವಿ. ಈಗ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಇಲಾಖೆಯವರೆಲ್ಲ ಬಂದು ನಮಗೆ ಇವತ್ತು ಡೋರ್ ತೆಗೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದ. ಮತ್ತೆ ಇನ್ನು ಮುಂದಕ್ಕೆ ಆ ಥರದ್ದು ಏನಿದೆ ನಡೆದಂಗೆ ಆರಾಮಾಗಿ ಮಾಡ್ಕೊಯ್ತು ಸಂಸತ್ತು. ಇನ್ನು ಮುಂದೆ ಯಾವುದೇ ಥರ ತೊಂದರೆ ಆಗಲ್ಲ, ಆರಾಮಾಗಿದೆ ಅಂತ ಇವತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದು ನಮಗೆ ಬಾಗಿಲು ತೆಗೆದುಕೊಟ್ಟು ಒಳಗಡೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿ. ನೀವು ಫಸ್ಟ್ ಏನು 2.5 ಲಕ್ಷ ಅಮೌಂಟ್ ತೊಗೊಂಡಿದ್ರು ಬ್ಯಾಂಕಿಂದ. 440 ಕಟ್ಟಿದ್ವಿ. ಇನ್ನೂ ಕಟ್ಟಬೇಕು ಅಂತ ಟಾರ್ಚರ್ ಮಾಡ್ತಾಯಿದ್ರು. ನೈಟ್ ಹೊತ್ತೆಲ್ಲ ಬರ್ತಾಯಿದ್ರು. ಅದಕ್ಕೋಸ್ಕರ ಮನೆ ಖಾಲಿ ಮಾಡ್ಕೊಂಡು ಇವತ್ತೇನಾಯಿತು? ಇವತ್ತು ಮಾಧ್ಯಮದವರು ಪೊಲೀಸ್ನವರೆಲ್ಲ ಬಂದು ಮನೆ ಬಿಡಿಸ್ಕೊಟ್ಟಿದ್ದಾರೆ. DC ಸರ್ ಬಂದಿದ್ರು, ಮೇಡಮ್ ಬಂದಿದ್ರು, ಮತ್ತೆ SP ಸರ್ ಬಂದಿದ್ರು, SP ಸಾಹೇಬ್ರು ಅವರೆಲ್ಲ ಬಂದು, ಮಾಧ್ಯಮದವರೆಲ್ಲ ಬಂದು ನಮ್ಗೆ ಇದು ಮಾಡಿಕೊಟ್ಟೋಗಿದ್ದಾರೆ. ನಮ್ಮ ಮನೆಯವರು ನಮ್ಮ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಟು ಹೋಗಿದ್ದಾರೆ. ಮಗು ಹ್ಯಾಂಡಿಕ್ಯಾಪ್ಟ್ ಅಲ್ಲ? ಮಗು ಹ್ಯಾಂಡಿಕ್ಯಾಪ್. ಓದಿಸ್ತಾ ಇದ್ದೀರಾ? ಇಲ್ಲ, ಮನೆಯಲ್ಲೇ ಇದ್ದಾರೆ. ಮನೇಲಿ ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಇದ್ದಾರೆ ಹ್ಯಾಂಡಿಕ್ಯಾಪ್ಟ್ ಅವರು. ಅಧಿಕಾರಿಗಳು ಮತ್ತು ಮಾಧ್ಯಮದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಧನ್ಯವಾದ ಹೇಳ್ತಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.